ಇವತ್ತು ನನ್ನ ಬೀಚ್ನ ಹವಾ ಹೇಗಿತ್ತು ಗೊತ್ತಾ? ಸಂಡೇ ಆಗಿ ಇವತ್ತು ಬೀಚ್ಗೆ ಬಂದ್ರೆ ಏನೆಲ್ಲ ತಿಂತೀನಿ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದ್ದೀನಿ, ಮನಸ್ಸಿಗೆ ಬೇಜಾರಾದಾಗ, ಹ್ಯಾಪಿ ಆದಾಗ ಎಲ್ಲ ಬರ್ಬೇಕಾದಂತ ಒಂದು ಪ್ಲೇಸ್ ಬೀಚ್ ಅಂತ. ದೊಡ್ಡವರಿಗೂ ಮಾತ್ರ ಅಲ್ಲ, ಮಕ್ಕಳು ಕೂಡ ಬೀಚ್ ಅಂದ್ರೆ ಆ ಒಂದು ಬೀಚ್ಗೆ ವಿಸಿಟ್ ಮಾಡಿದಾಗ ಅವರ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ. ನಾನು ಯಾಕೆ ವೀಕ್ಲಿ ಈ ಮಕ್ಕಳನ್ನ ಬೀಚ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರೆ, ಮಕ್ಕಳು ಮನೆಯಲ್ಲೇ ಇದ್ಕೊಂಡು ಹೊರಗಡೆಯ ಪ್ರಪಂಚ ನೋಡದೇ ಇರ್ತಾರೆ. ನಾವೆಷ್ಟು ಫುಡ್ ಕೊಟ್ಟರು ಕೂಡ ಮಕ್ಕಳ ಆರೋಗ್ಯ ಚೆನ್ನಾಗಿರೋದಿಲ್ಲ. ಯಾಕೆಂದ್ರೆ ಅವರಿಗೆ ಹೊರಗಿನ ನೈಸರ್ಗಿಕವಾದಂಥ ಒಂದು ಗಾಳಿ ಆಗಿರ್ಬೋದು ಅಥವಾ ಆ ಒಂದು ಉಸಿರಾಟ ಅವರಿಗೆ ಸಿಗದೇ ಇರೋ ಕಾರಣದಿಂದ ಇವಾಗಿನ ಮಕ್ಕಳಿಗೆ ಅವಾಗ ಹೆಲ್ತ್ ಇಶ್ಯೂಸ್ ಬರುತ್ತಾ ಇರುತ್ತೆ. ಯಾಕೆ ಅಂದ್ರೆ ಮಕ್ಕಳಿಗೆ ನೈಸರ್ಗಿಕವಾದಂತಹ ಉಸಿರಾಟ ಸಿಗದೆ ನಾವು ಮನೆಯೊಳಗಡೆನೆ ಕೂಡಿರ್ತೀವಿ. ಮಕ್ಕಳನ್ನ ಯಾರ ಜೊತೆ ಸೇರ್ಸೋಕೆ ಬಿಡಲ್ಲ, ಭಯ ಪಡ್ತೀವಿ. ಅದಕ್ಕೋಸ್ಕರ ನಾವು ಪೇರೆಂಟ್ಸ್ ಏನು ಮಾಡಬೇಕು ಅಂದರೆ, ವೀಕ್ಲಿ ಮಕ್ಕಳನ್ನ ಹೊರಗಡೆ ಕರ್ಕೊಂಡೋಗಿ ವೀಕ್ಲಿ 2 ಟೈಮ್ಸ್ ಇಲ್ಲ ಅಂದರೆ ಈವ್ನಿಂಗ್ ಸಮಯದಲ್ಲಿ ಪಾರ್ಕ್ಗಾದರೂ ಮಕ್ಕಳನ್ನ ವಿಸಿಟ್ ಮಾಡಿಸೋದ್ರಿಂದ ಮಕ್ಕಳ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಅವ್ರ ನೈಸರ್ಗಿಕವಾದಂತಹ ಗಾಳಿ ಕೂಡ ಸಿಗುತ್ತೆ, ಹಾಗೆ ಅವರ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ. ನಮ್ಮ ಮಕ್ಕಳ ಆರೋಗ್ಯ ಚೆನ್ನಾಗಿಲ್ಲ, ಎಷ್ಟು ತಿಂದರೂ ಕೂಡ ಮಕ್ಕಳು ಚೆನ್ನಾಗಾಗಲ್ಲ ಅಂತ ಹೇಳುವವರಿಗಂತೂ ಒಂದು 30 ಮಿನಿಟ್ಸ್ ಆದರೂ ಡೈಲಿ ಹೊರಗಡೆ ಕರ್ಕೊಂಡು ಹೋಗೋದ್ರಿಂದ ಮಕ್ಕಳ ಆರೋಗ್ಯ ತನ್ನಷ್ಟಕ್ಕೆ ತಾನೇ ಚೆನ್ನಾಗಾಗುತ್ತೆ. ಯಾಕೆಂದ್ರೆ ಅವರಿಗೆ ನ್ಯಾಚುರಲ್ ಆಗಿ ಸಿಗುವಂತ ಒಂದು ಹ್ಯಾಪಿನೆಸ್ ಇರುತ್ತೆ. ನಾನಂತೂ ಈ ಮಕ್ಕಳ ವಿಷಯದಲ್ಲಿ ಸ್ಟಡಿ ಮಾಡ್ಕೊಂಡು ವೀಕ್ಲಿ ಒಂದ್ಸಲ ಆದ್ರೂ ರಿಸ್ಕ್ ತಗೊಂಡು ಅವರನ್ನ ಕರ್ಕೊಂಡು ಹೋಗ್ತೀನಿ. ಒಂಥರ ಹ್ಯಾಪಿನೆಸ್ ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಮಕ್ಕಳನ್ನ ಕೂತ್ಕೊಳಿಸಿದ್ರೆ ಜಾಸ್ತಿಯಾಗಿ ಹಠ ಮಾಡ್ತಾರೆ, ಸುಮ್ಮನೆ ಅನಾವಶ್ಯಕವಾಗಿ ಕೂಗ್ತಾ ಇರ್ತಾರೆ. ಹಾಗೆ ಅವರು ಬೀಚ್ಗೆಲ್ಲ ಬಂದ್ರೆ ಒಂಥರ ಬೇರೆನೆ ಹ್ಯಾಪಿ ಅವರಿಗೆ ಸಿಗುತ್ತೆ. ಮಕ್ಕಳಿಗಂತೂ ಬೀಚ್ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಇರುವಂತ ಒಂದು ಪ್ಲೇಸ್ ಆಗಿರುತ್ತೆ. ಈ ತರ ಬಬಲ್ಸ್ ಎಲ್ಲ ಇವಾಗ ಉಲ್ಲಾಲ್ ಬೀಚ್ ಅಲ್ಲೆಲ್ಲ ಇಟ್ಟಿದ್ದಾರೆ. ಜಸ್ಟ್ ಒಂದು 50 ರೂಪೀಸ್ ಕೊಟ್ರೆ 30 to 1 hour ತನಕ ಇಲ್ಲಿ ಈ ಒಂದು ಏರಿಯಾದಲ್ಲಿ ಮಕ್ಕಳಿಗೆ ಪ್ಲೇ ಮಾಡಬಹುದು. ಬೀಚ್ಗೆ ಬಂದಾಗ ನಾನು ಫಸ್ಟ್ ತಿನ್ನುವಂಥದ್ದೇ ಈ ಒಂದು ಪೈನಾಪಲ್, ಸಾಲ್ಟ್ ವಿತ್ ವಿನೆಗರ್ ಪೈನಾಪಲ್. ಜಾಸ್ತಿ ಕೇರಳದಲ್ಲೆಲ್ಲ ತಿಂತಾ ಇದೆ, ಬಟ್ ಇವಾಗ ರೇರ್ಲಿ ಇವಾಗ ಬೀಚ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಮತ್ತೆ ಇಲ್ಲಿ ಕೆಲವೊಂದು ಪ್ಲೇಸ್ ಅಲ್ಲೆಲ್ಲ ಕೂಡ ನೆಲ್ಲಿಕಾಯಿ, ಮಾವಿನಕಾಯಿ, ಅದ್ರ ಜೊತೆಗೆ ಈ ಒಂದು ಪೈನಾಪಲ್ ಎಲ್ಲ ಇಟ್ಟಿರ್ತಾರೆ. ನನಗಂತೂ ಫೇವ್ರೇಟ್. ಹಾಗೆ ಮಕ್ಕಳ ಒಂದು ಪ್ಲೇಸ್ ಅಂತೂ ಟೈಮ್ ಅಪ್ ಆಯಿತು. ಅವ್ರು ತುಂಬ ಟಯರ್ಡ್ ಆಗಿಬಿಟ್ರು. ಅದಕ್ಕೋಸ್ಕರ ಅವರಿಗೆ ಇಬ್ಬರಿಗೆ ಗೋಲಿ ಸೋಡಾ ಮತ್ತು ನಾನು ಮತ್ತು ನನ್ನಮ್ಮ ಇಬ್ರು ಚಹಾ ಆರ್ಡರ್ ಮಾಡಿದ್ವಿ. ಹಸಿವು ಕೂಡ ಆಗ್ತಾ ಇತ್ತು. 2 ಚಹಾದ ಜೊತೆಗೆ ಪಾನಿಪುರಿ ಕೂಡ ಆರ್ಡರ್ ಮಾಡಿದ್ದೆ. ನನಗೆ ಹೋಟೆಲ್ನಲ್ಲಿ ಸಿಗುವಂತ ಸ್ಟ್ರಾಂಗ್ ಚಹಾ ತುಂಬಾ ಇಷ್ಟ ಆಯ್ತು. ಓಕೆ, ನನಗೆ ಹೋಟೆಲ್ ಚಹಾ ಅಂದ್ರೆ ಇಷ್ಟ, ಬಟ್ ಈ ಒಂದು ಚಹಾ ಟೇಸ್ಟ್ ಇದೆಯಾ ಅಂತ ಕೇಳಿದ್ರೆ ನನಗೆ ಹೇಳೋಕಂತೂ ಆಗಲ್ಲ. ನೆಕ್ಸ್ಟ್ ವೀಕ್ ಅದೇ ಬೀಚ್ಗೆ ನಾನು ಹೋಗ್ಬೇಕಲ್ವಾ, ಅವರ ಮುಖ ನೋಡ್ಲೇಬೇಕಲ್ವಾ. ಹಾಗೆ ಒಂದು ಪ್ಲೇಟ್ ಪಾನಿಪುರಿ ಅನ್ನು ಕೂಡ ಆರ್ಡರ್ ಮಾಡಿದೆ. ಪಾನಿಪುರಿ ನೋಡುವಾಗನೇ ಗೊತ್ತಾಗ್ಬೋದಲ್ವಾ ಎಷ್ಟು ಟೇಸ್ಟ್ ಇದೆ ಅಂತ. ನನ್ಗಂತೂ ನಾನೊಂದ್ಸಲ ಮನೆಯಲ್ಲಿ ಪಾನಿಪುರಿ ಮಾಡಿದ್ದೆ ಕಿಟ್ ಅಂದ್ಬಿಟ್ಟು, ಹಾಗೆ ಇದೆ ಅಂತ ತಿಳ್ಕೊಂಡಿದ್ದೆ. ಬಟ್ ಪಾನಿಪುರಿಯ ಟೇಸ್ಟ್ ಹೇಗಿದೆ ಅಂತ ನಾನು ಬ್ಯಾಕ್ ಗ್ರೌಂಡ್ ಸೌಂಡ್ ಅಲ್ಲೇ ಹೇಳಿದ್ದೀನಿ. ನಿಮ್ಗೆ ಅರ್ಥ ಆಗಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸೋಕೆ ಮರೆಯದಿರಿ. ಆದರೆ ನಂಗೆ ಔಟ್ ಹಾಕಿದ್ರೆ ನಲ್ಲೊಂದ್ಲೆ ಔಟ್ ಹಾಕಿದ್ರಲ್ಲ ಪ್ಯಾಕೇಜ್ ಇಟ್ಟರೆ ಅದೇ ನಲ್ಲೊಂದೆ. ಹಾಗೆ ಈವ್ನಿಂಗ್ 5 o'clock ಆಗೋವಾಗ ನಾನೇನು ಮಾಡಿದೆ ಅಂದರೆ, ಜಸ್ಟ್ ಈ ಒಂದು ಮಾವಿನಕಾಯಿ ಎಲ್ಲ ಇದೆಯಲ್ವ, ಉಪ್ಪಿನಲ್ಲಿ ಹಾಕಿದಂಥ ಮಾವಿನಕಾಯಿ ಇತ್ತು, ಅದನ್ನು ತಗೊಂಡೋಗಿ ನೇರ ಬೀಚ್ ಸೈಡಿಗೆ ಹೋದೆ. ಈವ್ನಿಂಗ್ ಸನ್ ಕೂಡ ನೋಡಿದ್ರಲ್ಲ, ಒಂಥರ ಖುಷಿ ಆಗುತ್ತೆ ಈವ್ನಿಂಗ್ ಸಮಯದಲ್ಲಿ. ಅಲ್ಲೋ ಬೇಬಿ ತುಂಬ ಚೆನ್ನಾಗಿ ಗಾಳಿ ಬರ್ತಾ ಇತ್ತು. ಸನ್ಲೈಟ್ ಕೂಡ ನೋಡಿದ್ರಲ್ಲ, ಒಂಥರ ಅಲ್ಲಿದ್ದು ರೀತಿನೇ ಕಲರ್ ಚೇಂಜ್ ಆಗಿತ್ತು. ಆ ಒಂದು ಸಮಯದಲ್ಲಿ, ಈ ಒಂದು ಗಾಳಿ ಬರೋ ಸಮಯದಲ್ಲಿ ಮಕ್ಕಳು ಕೂಡ ಮಣ್ಣಿನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾನಂತೂ ಮಕ್ಕಳನ್ನ ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಅದು ಮಾಡಬೇಡ ಅಂತ ಹೇಳೋಕೆ ಹೋಗಲ್ಲ. ಯಾಕಂದರೆ ವೀಕ್ಲಿ ಒಂದ್ಸಲ ಬೀಚಿಗೆ ಕರ್ಕೊಂಡು ಹೋಗ್ತೀವಿ, ಅವರು ಹ್ಯಾಪಿಯಾಗಿ ಎಲ್ಲ ಎಂಜಾಯ್ ಮಾಡಲಿ ಅಂತ. ಹಾಗಂತೂ ನಾವು ತಿರುಗಿ ಬರುವಾಗ 7 o'clock. ಫೈನಲಿ 6:30ಗೆ ನಾವು ಬೀಚ್ನ ಮೇನ್ ಎಂಟ್ರಿ ಅಂದರೆ ರೌಂಡ್ ಅಬೌಟ್ಗೆ ಬಂದು ರೀಚ್ ಆದ್ವಿ, ಅಂದರೆ ಸರ್ಕಲ್ಗೆ. ಇವತ್ತಿನ ವಿಡಿಯೋಸ್ ಇಷ್ಟೇ ಇರೋದು. ಇಷ್ಟ ಲೈಕ್